ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ನಾಗಮಂಗಲದಲ್ಲಿ ನಡೆದ ಒಂದು ನಾಪತ್ತೆ ಪ್ರಕರಣದ ಬಗ್ಗೆ. ಇದು ಒಂದು ಕುಟುಂಬವನ್ನೇ ಆತಂಕಕ್ಕೆ ತಳ್ಳಿದೆ. ಹಾಗಾಗಿ ಇದೊಂದು ತುರ್ತು ಮನವಿ ಅಂತಾನೂ ಹೇಳ್ಬೋದು. ಪ್ರತಿಯೊಬ್ಬರೂ ಗಮನ ಕೊಡಬೇಕಾದ ವಿಚಾರ. 17 ವರ್ಷದ ಒಬ್ಬ ಹುಡುಗಿ ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೋದ್ಲು? ಇದೇ ಈಗ ಎಲ್ಲರನ್ನೂ ಕಾಡ್ತಿರೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದ್ರೆ ಪ್ರತಿಯೊಂದು ಸಣ್ಣ ಸುಳಿವು ಕೂಡ ಹೌದು ತುಂಬಾನೇ ಮುಖ್ಯ ಆಗುತ್ತೆ. ಸರಿ, ಹಾಗಾದ್ರೆ ಏನಿದು ಕೇಸು, ಇದರ ಡೀಟೇಲ್ಸ್ ಏನು? ಮೊದಲು ಮೂಲ ವಿಷಯಗಳನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಕಾಣೆಯಾಗಿರೋದು ಅನುಷಾ ಅಂತ. ವಯಸ್ಸು ಕೇವಲ 17 ವರ್ಷ. ನಾಗಮಂಗಲ ಟೌನ್ನ ಸುಭಾಷ್ ನಗರದ ನಿವಾಸಿ. ಸದ್ಯ ಸೆಕೆಂಡ್ PUC ಓದ್ತಿದ್ದ ವಿದ್ಯಾರ್ಥಿನಿ. ಸಹಜವಾಗಿಯೇ ಇಡೀ ಕುಟುಂಬ ಈಗ ಆತಂಕದಲ್ಲಿದೆ. ನೋಡಿ, ಇದೇನು ಸುಮ್ಮನೆ ಹರಡಿರೋ ಸುದ್ದಿಯಲ್ಲ. ಅನುಷಾಳ ತಾಯಿ ಶೋಭಾ ಅವರು ನಾಗಮಂಗಲ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಅಧಿಕೃತವಾಗಿಯೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಪೊಲೀಸರ ತನಿಖೆಯನ್ನ ಆಲ್ರೆಡಿ ಶುರು ಮಾಡಿದ್ದಾರೆ. ಸರಿ, ಹಾಗಾದ್ರೆ ಅನುಷಾ ಮಿಸ್ ಆಗದ್ದು ಯಾವಾಗ? ಆ ದಿನ ಅಸಲಿಗೆ ನಡೆದಿದ್ದೇನು? ಆ ದಿನದ ಘಟನೆಗಳನ್ನ ಒಮ್ಮೆ ನೋಡೋಣ ಬನ್ನಿ. ನವೆಂಬರ್ 5ನೇ ತಾರೀಕು ಬೆಳಿಗ್ಗೆ ಸುಮಾರು 11:00ವರೆಗೆ ಅನುಷಾ ಮನೆಯಿಂದ ಹೊರಡ್ತಾಳೆ. ಹೋಗೋ ಮುಂಚೆ ಅಪ್ಪನಿಗೆ ಹೋಲ್ ಮಾಡಿ, ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ದಾಳೆ. ಸಂಜೆ ಅವರಮ್ಮ ಶೋಭಾ ಅವರು ಕೆಲಸ ಮುಗಿಸಿ ಮನೆಗೆ ಬಂದಾಗ ಅನುಷಾ ಇರಲಿಲ್ಲ. ಮೊದಲು ಮನೆಯವರಿಗೆ ಅಷ್ಟೊಂದು ಟೆನ್ಷನ್ ಆಗಲಿಲ್ಲ. ಯಾಕಂದ್ರೆ ಅನುಷಾ ಆಗಾಗ ಹೀಗೆ ಸಂಬಂಧಿಕರ ಮನೆಗೆ ಹೋಗಿ 2-3 ದಿನ ಇದ್ದು ಬರೋದು ಮಾಮೂಲವಾಗಿತ್ತು. ಆದ್ರೆ ಈ ಸಲ ಎಲ್ಲಾ ಕಡೆ ಫೋನ್ ಮಾಡಿ ವಿಚಾರಿಸಿದ ಮೇಲೆ ಗೊತ್ತಾಗಿದ್ದು ಅವಳು ಎಲ್ಲೂ ಹೋಗಿಲ್ಲ ಅನ್ನೋ ಶಾಕಿಂಗ್ ನ್ಯೂಸ್. ಇಲ್ಲಿಂದ ಕೇಸ್ಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗುತ್ತೆ. ಯಾಕಂದ್ರೆ ಕುಟುಂಬದವರು ಸುಮ್ನೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿಲ್ಲ, ಬದಲಿಗೆ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಮೇಲೆ ಅವರಿಗೆ ಅನುಮಾನ ಇದೆ ಅಂತ ಹೇಳಿದ್ದಾರೆ. ಹೌದು, ತಾಯಿ ನೇರವಾಗಿಯೇ ಒಬ್ಬ ವ್ಯಕ್ತಿಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಈ ಅನುಮಾನ ತನಿಖೆಯ ದಾರಿಯನ್ನೇ ಬದಲಾಯಿಸಬಹುದು. ಹಾಗಾದ್ರೆ ಯಾರು ಆ ವ್ಯಕ್ತಿ? ಯಾಕೆ ಕುಟುಂಬಕ್ಕೆ ಆತನ ಮೇಲೆ ಡೌಟ್ ಬಂತು? ನಮ್ಮ ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದ್ರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದ್ರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ ನೀವು ಇದನ್ನ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮ್ಗೆ ಬೇಕು ಅಂದ್ರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಸಂಬಂಧಿ ಯಲ್ಲಪ್ಪನ ಮಗ ದೀಪಕ್ ನನ್ನ ಮಗಳನ್ನ ಎಲ್ಲೋ ಕರ್ಕೊಂಡು ಹೋಗಿದ್ದಾನೆ ಅಂತ ನನಗೆ ಅನುಮಾನ ಇದೆ. ಇದು ಅನುಷಾಳ ತಾಯಿ ಶೋಭಾ ಅವರು ಪೊಲೀಸರಿಗೆ ಕೊಟ್ಟ ದೂರಿನಲ್ಲಿರೋ ನೇರ ಮಾತು. ಸೊ ಅವರ ಅನುಮಾನ ಇರೋದು ದೀಪಕ್ ಅನ್ನೋ ಹುಡುಗನ ಮೇಲೆ. ಹಾಗಾದ್ರೆ ಯಾಕೆ ಅನುಮಾನ ಬಂತು? ಇದರ ಹಿನ್ನೆಲೆ ಏನು ಅಂದ್ರೆ, ಇದಕ್ಕೂ ಮುಂಚೆ ಅನುಷಾ ಮತ್ತು ದೀಪಕ್ ಮದುವೆ ಬಗ್ಗೆ ಮಾತುಕತೆ ನಡೆದಿತ್ತಂತೆ. ಆದ್ರೆ ಮನೆಯವರ ನಿಲುವು ತುಂಬಾನೇ ಸ್ಪಷ್ಟವಾಗಿತ್ತು. ಮೊದಲು ಅನುಷಾ ತನ್ನ ವಿದ್ಯಾಭ್ಯಾಸ ಮುಗಿಸ್ಬೇಕು, ಆಮೇಲೆ ಮದುವೆ ಅಂತ. ಬಹುಶಃ ಇದೇ ಕಾರಣಕ್ಕೆ ಈಗ ಅವರ ಅನುಮಾನ ದೀಪಕ್ ಕಡೆಗೆ ತಿರುಗಿದೆ. ಸರಿ, ಈಗ ಈ ಕೇಸ್ನ ಅತೀ ಮುಖ್ಯವಾದ ಭಾಗಕ್ಕೆ ಬರೋಣ. ಅನುಷಾಳನ್ನ ಗುರುತಿಸೋಕೆ ಸಹಾಯ ಆಗುವಂತ ಕೆಲವು ವಿವರಗಳು. ದಯವಿಟ್ಟು ಇದನ್ನ ಸ್ವಲ್ಪ ಗಮನ ಕೊಟ್ಟು ಕೇಳಿ. ಅನುಷಾಳ ವಯಸ್ಸು 17 ವರ್ಷ. ಸ್ವಲ್ಪ ದೃಢಕಾಯವಾಗಿದ್ದಾಳೆ. ದುಂಡು ಮುಖ, ಗೋಧಿ ಮೈಬಣ್ಣ. ಕೊನೆದಾಗಿ ನೋಡಿದಾಗ ಅವಳು ನೇರಳೆ ಬಣ್ಣದ ಚೂಡಿದಾರ್ ಟಾಪ್ ಮತ್ತೆ ಬಿಳಿ ಬಣ್ಣದ ಪ್ಯಾಂಟ್ ಹಾಕೊಂಡಿದ್ಲು. ಈ ವಿವರಗಳು ಅವಳನ್ನ ಎಲ್ಲಾದ್ರೂ ನೋಡಿದ್ರೆ ಗುರುತಿಸೋಕೆ ಸಹಾಯ ಆಗ್ಬೋದು. ಸರಿ, ಹಾಗಾದ್ರೆ ಈ ಕೇಸ್ನಲ್ಲಿ ಸದ್ಯ ಪೊಲೀಸರು ಏನ್ ಮಾಡ್ತಿದ್ದಾರೆ ಮತ್ತೆ ಸಾರ್ವಜನಿಕರಿಗೆ ಏನ್ ಮನವಿ ಮಾಡಿದ್ದಾರೆ ಅಂತ ನೋಡೋಣ. ಈಗಾಗಲೇ ಪೊಲೀಸರು ಅಧಿಕೃತವಾಗಿ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಅನುಷಾಳಿಗಾಗಿ ಹುಡುಕಾಟವನ್ನೂ ಸಹ ಶುರು ಮಾಡಿದ್ದಾರೆ. ಅಂದ್ರೆ ತನಿಖೆ ಆಲ್ರೆಡಿ ನಡೀತಿದೆ. ಈ ವಿಷಯವನ್ನ ನಿಮ್ಮ ಮುಂದೆ ಇಡೋದಕ್ಕೆ ಮುಖ್ಯ ಕಾರಣವೇ ಇದು. ಅನುಷಾ ಬಗ್ಗೆ ಯಾವುದೇ ರೀತಿಯ ಸಣ್ಣ ಮಾಹಿತಿ ಸಿಕ್ಕಿದ್ರೂ ಕೂಡ ದಯವಿಟ್ಟು ತಡ ಮಾಡಬೇಡಿ. ನೇರವಾಗಿ ನಾಗಮಂಗಲ ಟೌನ್ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ. ನಿಮ್ಮ ಒಂದು ಸಣ್ಣ ಸುಳಿವು ಆತಂಕದಲ್ಲಿರುವ ಒಂದು ಕುಟುಂಬಕ್ಕೆ ಆಸರೆಯಾಗ್ಬೋದು. ಅವ್ರ ಮಗಳನ್ನ ಮತ್ತೆ ಮನೆಗೆ ಸೇರಿಸ್ಬೋದು. ನಿಮ್ಮ ಸಹಾಯ ಇಲ್ಲಿ ತುಂಬಾನೇ